ಹಲೋ ಸ್ನೇಹಿತರೆ, ಹೊಂಗನಸ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಜಗತಿ ಮೇಡಮ್ ಅವರು ಅವರ ಅಮ್ಮನ ಹತ್ರ ಹೋಗಿ ಇನ್ನ ರಿಟರ್ನ್ ಆಗಿರ್ತಾರೆ. ಅಕ್ಕ, ಅಮ್ಮನ್ಗೆ ತುಂಬಾ ಸೀರಿಯಸ್ ಆಗಿದೆ ಅಕ್ಕ, ನನಗೆ ಭಯ ಆಗ್ತಿತ್ತು, ಹಾಗಾಗಿ ನಾನು ಅಲ್ಲೇ ಇರಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಏನು ಬೇಡ, ನೀನ್ ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಇರು ಅಂತ ದೇವಯಾನಿ ಮೇಡಮ್ ಹೇಳ್ತಾ ಇರ್ತಾರೆ. ಹಾಗಲ್ಲ ಅಕ್ಕ, ಅರ್ಥ ಮಾಡ್ಕೋ ಅಕ್ಕ, ಸ್ವಲ್ಪ ಎಮರ್ಜೆನ್ಸಿ ಇದೆ, ಅವರಿಗೆ ಅಮೌಂಟ್ ಬೇರೆ ಇಲ್ಲ, ಏನು ಇಲ್ಲ, ಎಲ್ಲ ನಾನೇ ನೋಡ್ಕೋಬೇಕಾಗಿರೋದು ನಮ್ಮಮ್ಮನ್ನ ಅಂತ ಹೇಳ್ತಾರೆ ಜಗತಿ ಮೇಡಮ್. ಏನು, ಇಲ್ಲಿಂದ ನೀನು ಕಾಸನ್ನ ತಗೊಂಡೋಗ್ತೀಯಾ? ನಿನ್ ಯಾವುದೇ ರೀತಿ ಇಲ್ಲಿ ಅಧಿಕಾರ ಇಲ್ಲ, ಅದು ಇದು ಕಾಸು ಎತ್ಕೊಂಡೋಗೋ ಹಾಗಿಲ್ಲ ಅಂತ ದೇವಯಾನಿ ಮೇಡಮ್ ಅವರು ಅಡ್ಡ ಆಗ್ತಾ ಇರ್ತಾರೆ. ಆಗ ರಿಷಿನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂತ ಇರ್ತಾರೆ ಜಗತಿ ಮೇಡಮ್. ನೀನು ಯಾವುದೇ ರೀತಿ ಇಲ್ಲಿಂದ ₹1 ಅಲ್ಲ, 8 ಪೈಸಾನು ನೀನ್ ತಗೊಂಡೋಗಂಗಿಲ್ಲ ಅಂತ ಹೇಳ್ತಾ ಇದ್ದಿದ್ನ ನೋಡಿ, ಆಯ್ತು ಬಿಡಿ, ನಂದೇ ಒಡವೆಗಳಿದ್ಯಲ್ಲ, ನಂದೇ ನಾನು ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ ಜಗತಿ ಮೇಡಮ್. ಆಗ ನಿನ್ನಿಷ್ಟ ಬಂದಂಗ್ ನೀನ್ ಮಾಡ್ಕೋ, ರಿಷಿ ಬಾಪ ನಾವ್ ಹೋಗೋಣ ಅಂತ ಜಗತಿ ಮೇಡಮ್ ರಿಷಿನ ಕರಿತಾ ಇದ್ರು. ನೀನು ಅವ್ನ್ ಬರ್ಡೇ ಪಾರ್ಟಿಲೇ ಇಲ್ಲ, ಎಷ್ಟು ಜನದ ಮುಂದೆ ನನಗೆ ಬೇಜಾರಾಯ್ತು ಗೊತ್ತಾ? ಎಲ್ಲಿ ನಿಮ್ಮಮ್ಮ ಅಂತ ರಿಷಿನ ಎಷ್ಟ್ ಜನ ಕೇಳಿದ್ದಾರೆ. ನಿನಗಂತೂ ಒಂಚೂರು ಮನುಷ್ಯತ್ವ ಅನ್ನೋದೇ ಇಲ್ಲ ಜಗತಿ, ಹೆಳೆ ಕೂಸು ಅದು. ಅವ್ರ ಮುಂದೆ ಎಲ್ಲಿ ನಿಮ್ಮಮ್ಮ ಅಂತ ಕೇಳಿದ್ರೆ ಅವನಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ರಿಷಿ, ನನ್ನ ಈಗ ಏನು ಕೇಳಕ್ ಹೋಗ್ಬೇಡ ಮಗ್ನೆ, ನಾನು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ದೀನಿ, ಅರ್ಥ ಮಾಡ್ಕೊ ನೀನೆ ಅಂತ ರಿಷಿನ ಹತ್ರದಲ್ಲಿ ಕೂರಿಸ್ಕೊಂಡು ಹೇಳ್ತಾ ಇರ್ತಾರೆ. ಅಮ್ಮ, ಯಾಕಮ್ಮ, ನಾನು ಕೇಕ್ ಕಟ್ ಮಾಡ್ಬೇಕಾದ್ರೆ ನೀನ್ ಇದ್ದಿಲ್ಲ ಅಂತ ರಿಷಿ ಅವ್ರು ಹೇಳ್ತಾರೆ. ಮಗ್ನೆ, ನಾನು ಬಂದ್ಮೇಲೆ ಎಲ್ಲ ಹೇಳ್ತೀನಿ, ಈಗ ನಾನು ಹೊರಡ್ಬೇಕು ಅಂತ ಹೇಳಿ ಜಗತಿ ಮೇಡಮ್ ಮತ್ತೆ ಅಲ್ಲಿಂದ ಹೊರಟಿರ್ತಾರೆ. ಆ ವಿಚಾರನ ವಸುಧರಾಗೆ ಹೇಳ್ತಾ ಇರ್ತಾರೆ. ಅವ್ರ 27 ವರ್ಷದಿಂದ ಏನ್ ನಡೀತೋ ಅನ್ನೋ ವಿಚಾರನ. ಆಗ ಮನೆ ಬಿಟ್ಟು ಬಂದು ನಾನು ನಮ್ಮ ಅಮ್ಮನ್ಗೆ ಮತ್ತೆ ನಮ್ಮ ಅಣ್ಣನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ಬಂದೆ. ಆದ್ರೆ ಅವ್ರಿಗೆ ಎದ್ದಿ ಓಡಾಡೋ ಸ್ಥಿತಿಲೂ ಇದ್ದಿಲ್ಲ ಅವರು, ಬರೀ ಅವರು ಹಾಸಿಗೆ ಹಿಡ್ದಿನ ಮಲ್ಕೊಂಡ್ಬಿಟ್ಟಿದ್ರು. ಇನ್ನು ಅಣ್ಣ ನನಗೋಸ್ಕರ ಏನೇನೋ ಮಾಡಿರೋನು, ಅವ್ನು ನೋಡಿದ್ರೆ ತೀರ್ಕೊಂಡ್ಬಿಟ್ಟ. ಎಷ್ಟು ಬೇಜಾರಾಯ್ತು ಗೊತ್ತಾ? ನಮ್ಮವರು ಅಂತ ನಾನು ಅನ್ಕೊಳ್ತಾ ಇದ್ದವ್ರನ್ನೇ ದೂರ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಜಗತಿ ಮೇಡಮ್ ತುಂಬಾ ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡು ವಸುಧರಾಗೂ ತುಂಬಾ ಅಳು ಬರ್ತಾ ಇರುತ್ತೆ. ಜಗತಿ ಮೇಡಮ್ ಜೀವನದಲ್ಲಿ ಇಷ್ಟೆಲ್ಲ ಆಗಿದ್ಯಾ ಅಂತ ತುಂಬಾ ಅವಳು ಸಹ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಇನ್ನ ಅದೆಲ್ಲ ಆದ್ಮೇಲೆ ಮತ್ತೆ ಜಗತಿ ಮೇಡಮ್ ಅವರು ಮನೆಗೆ ರಿಟರ್ನ್ ಆಗಿರ್ತಾರೆ. ಆಗ ನಿಂತ್ಕೋ, ಯಾವ್ದೇ ಕಾರಣಕ್ಕೂ ನೀನು ಈ ಮನೆ ವಸ್ತುನ್ ತುಳಿಯೋ ಹಾಗಿಲ್ಲ. ಯಾಕಕ್ಕ ಈ ರೀತಿ ಮಾಡ್ತಿದ್ಯಾ? ಮತ್ತೆ ನೀನ್ ಹೋಗಿ 1.5 ತಿಂಗಳಾಗಿದೆ, ಈಗ ರಿಟರ್ನ್ ಆಗ್ತಾ ಇದ್ಯಾ? ಅಲ್ಲೇ ಇರ್ಬೇಕಿತ್ತು, ಯಾಕೆ ಬಂದಿದ್ಯಾ ನೀನು? ಅಕ್ಕ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಅಕ್ಕ, ಅವ್ರಿಗೆ ತುಂಬಾ ಹುಷಾರಿಲ್ಲ ಅಕ್ಕ, ಅವರಿಗೆ ನಿಂತ್ಕೊಳ್ಳೋ ಸ್ಟೇಜಲ್ಲೂ ಸಹ ಇಲ್ಲ, ಅಷ್ಟು ಬಲಹೀನತರಾಗ್ಬಿಟ್ಟಿದ್ದಾರೆ. ಇನ್ನ ಅಣ್ಣ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಯಾರಾದ್ರೂ ಏನಾದ್ರೂ ಆದ್ರೆ ನನಗೇನು? ನೀನು ಈ ಮನೆ ಸೊಸೆ, ಈ ಮನೇಲಿ ಇರ್ಬೇಕಿದ್ದೋಳು, ನೀನ್ ಏನಿದ್ರು ನಿಂದ್ ಈ ಮನೇನೆ, ಆ ಮನೆ ಅಲ್ಲ ಅಂತ ಜಗತಿ ಮೇಡಮ್ಗೆ ಹೇಳ್ತಾ ಇರ್ತಾರೆ. ಆ ಕಡೆಯಿಂದ ಇನ್ನ ಮಹೇಂದ್ರ ಸರ್, ಎಲ್ಲಿ ಜಗತಿ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಅಂತ ಸೀದಾ ಕೆಳಗ್ ಬಂದ್ ನೋಡಿದಾಗ ಮಹೇಂದ್ರ, ಜಗತಿ ಏನಾಯ್ತು, ಏನಂದ್ರು ಡಾಕ್ಟ್ರು ಅಂತ ಎಲ್ಲ ಕೇಳ್ತಾ ಇರ್ತಾರೆ ಯೋಗಕ್ಷೇಮ. ಅವಾಗ ರೀ, ನಮ್ಮ ಅಮ್ಮಗೆ ಹುಷಾರಿಲ್ಲ ರೀ, ಅವ್ರು ಇನ್ನ ಕುತ್ಕೊಂಡಿದ್ದ ಜಾಗದಲ್ಲೇ ಕುತ್ಕೊಂಡೇ ಇರ್ಬೇಕಾಗುತ್ತೆ ರೀ, ಅಷ್ಟ್ ಬಲಹೀನತರಾಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅಣ್ಣ ನೋಡಿದ್ರೆ ತೀರೋಗ್ಬಿಟ್ಟ ಅಂತ ಹೇಳಿದ ವಿಚಾರ ಕೇಳಿಸ್ಕೊಂಡು ಮಹೇಂದ್ರ ಸರ್ಗೆ ತುಂಬಾ ಶಾಕ್ ಆಗಿರುತ್ತೆ. ಆಗ ಆ ಕಡೆಯಿಂದ ಇನ್ನ ರಿಷಿ ಬಂದು ಅಮ್ಮ ಅಂತ ಹೇಳ್ತಾರೆ. ಮಗ್ನೆ ಅಂತ ಅವ್ರನ್ನ ತಪ್ಕೊಳಕ್ ಹೋಗ್ತಾ ಇರ್ತಾರೆ. ನೋಡಿದ್ರೆ ದೇವಯಾನಿ ಮೇಡಮ್ ಅವರು ರಿಷಿನ ಪಕ್ಕಕ್ಕೆ ನಿಲ್ಲಿಸ್ಕೊಂಡು, ನಿನಗೆ ಗಂಡ ಮಕ್ಕಳು ಅನ್ನೋದೇನು ಬೇಡ, ನಿನ್ಗೇನಿದ್ರು ನಿಮ್ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗೋಗಿದೆ, ಅದಕ್ಕೆ ನೀನು ಇವ್ರನ್ನೆಲ್ಲ ಬಿಟ್ಟೋಗಿದ್ಯಾ ಅಂತ ಬ್ಲೇಮ್ ಮಾಡ್ತಾ ಇರ್ತಾರೆ. ಅಕ್ಕ, ಎಲ್ಲ ಗೊತ್ತಿದ್ದು ಮಾತಾಡ್ತಿದ್ಯಲ್ಲ ಅಕ್ಕ, ಈ ರೀತಿ ಮಾತಾಡ್ಬೇಡ ಅಕ್ಕ, ನಿನ್ನ ಕಾಲಿಗೆ ಬೇಕಾದ್ರೂ ಮುಗಿತೀನಿ ಅಂತ ಹೇಳ್ತಾ ಇರ್ತಾರೆ ಜಗತಿ ಮೇಡಮ್ ಅವರು. ನೀನು ನನ್ನ ಹತ್ರ ನಾಟಕ ಎಲ್ಲ ಮಾಡೋದಿಕ್ ಬರ್ಬೇಡ, ನೀನ್ ಏನು ಎತ್ತ ಅಂತ ನನಗೆಲ್ಲ ಗೊತ್ತಿದೆ. ನೀನೀಗ ಏನೋ ಬಣ್ಣ ಬದಲಾಯಿಸ್ಕೊಂಡ್ ಬಂದು ಇವ್ರನ್ನ ಎಲ್ಲ ನೀನು ಕರ್ಕೊಂಡು ಹೋಗಕ್ ಬಂದಿದ್ಯಾ? ಅಕ್ಕ, ರಿಷಿನಾದ್ರೂ ಕಳ್ಸಕ್ಕ, ನಾನು ನೋಡ್ಕೊಂತೀನಿ ಅಂತ ಜಗತಿ ಮೇಡಮ್ ಹೇಳ್ತಿದ್ರು.
ನಾನು ಯಾಕೆ ಕಳಿಸ್ಲಿ, ಅವ್ನ ಯೋಗಕ್ಷೇಮ ಎಲ್ಲ ನಾನು ನೋಡ್ಕೋತೀನಿ. ನಿನ್ಗೆ 2 ಆಪ್ಷನ್ ಇರೋದು, ಇದ್ರೆ ಈ ಮನೇಲಿರು, ಇಲ್ಲ ನೀವು ತವ್ರ ಮನೇಲಿರು ಅಂತ ದೇವಯಾನಿ ಮೇಡಮ್ ಅವ್ರು ಹೇಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಕ್ಕ, ನೀನು ಆ ರೀತಿ ಮಾತಾಡ್ಬೇಡಕ್ಕ, ನೀನು ನನಗೆ ಅಕ್ಕ ಆದ್ರು ಅತ್ತೆ ಆದ್ರು ಎಲ್ಲ ನೀನೇ ಅಕ್ಕ, ಅರ್ಥ ಮಾಡ್ಕೋ ಅಕ್ಕ ಅಂತ ಹೇಳ್ತಾ ಇರ್ತಾರೆ ಜಗತಿ ಮೇಡಮ್. ಆಗ ಸಡನ್ ಆಗಿ ದೇವಯಾನಿ ಮೇಡಮ್ ಅವರು ನೀನು ಈ ಮನೆಗೆ ಇರೋಕ್ ಲಾಯಕ್ಕಿಲ್ಲ, ಹೋಗು ಅಂತ ಹೊರಗಡೆ ದಬ್ತಾ ಇರ್ತಾರೆ. ಆಗ ರಿಷಿ ಅವ್ರಿಗೆ ಅಮ್ಮ ಅಂತ ಹೇಳ್ತಾ ಇದ್ದಿದ್ದನ್ನ ನೋಡಿ ಜಗತಿ ಮೇಡಮ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಏನು, ನೀವು ನನ್ನ ಈ ಮನೆಯಿಂದ ದಬ್ತೀರಾ? ನಾನ್ ಹೇಳ್ತಾ ಇದ್ದೀನಿ, ಈ ಮನೆ ದೊಡ್ಡ ಸೊಸೆಯಾಗಿ ನೀನ್ ಈ ಮನೇಲಿ ಇರೋಕ್ ಲಾಯಕ್ಕಿಲ್ಲ, ನೀನ್ ಇರ್ಲೇಬಾರ್ದು ಅಂತ ದೇವಯಾನಿ ಮೇಡಮ್ ಹೇಳ್ತಾರನ್ನ ನೋಡಿ ಜಗತಿ ಮೇಡಮ್ಗೆ ತುಂಬಾ ನೋವಾಗ್ತಾ ಇರುತ್ತೆ. ಆಗ ರಿಷಿ ಬಾ, ನೀನು ನಾವು ಹೋಗೋಣ ಅಂತ ಹೇಳ್ತಾ ಇದ್ದಿದ್ ವಿಚಾರ ನೋಡಿ ನೀನ್ ಯಾವ್ದೇ ಕಾರಣಕ್ಕೂ ಅವ್ನ ವಿಚಾರಕ್ಕೆ ಮಧ್ಯ ಬರ ಹಾಗಿಲ್ಲ ಅಂತ ಅವನ್ನ ಅವ್ರ ಕಡೆನೇ ಇಟ್ಕೊಂಡಿರ್ತಾರೆ. ಅಕ್ಕ, ಅದ್ಗೆ ನೀವ್ ಈ ರೀತಿ ಮಾಡ್ತಾ ಇರೋ ತಪ್ಪು. ಅದ್ಗೆ ಏನು, ನೀನ್ ನನಗ್ ಹೇಳಕ್ ಬರ್ತಿದ್ಯಾ? ನಿನ್ ಹೆಂಡತಿ ಮಾಡ್ತಾ ಇರೋದ್ ಸರಿ ಇದ್ಯಾ ಹೇಳು? ಇಷ್ಟ ದಿವಸ ನಿನ್ಗೆ ಅವಳಿಗೆ ಗಂಡ ಮಕ್ಕಳು ಏನಾಗ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಿರ್ಲಿಲ್ಲ, ಈಗ ಏನೋ ಆಗೋಗಿದೆ ಅಂತ ಬಂದಿದ್ದಾಳೆ, ಇದು ಅವಳು ಮಾಡ್ತಾ ಇರೋದ್ ಸರಿನಾ ಅಂತ ದೇವಯಾನಿ ಮೇಡಮ್ ಹೇಳ್ತಾ ಇರ್ತಾರೆ. ಆಗ ಅವ್ರ ಭಾವ ಜಗತಿ, ಹೇಗಿದ್ರು ನಿಮ್ಮ ಅಮ್ಮನ್ಗೆ ಓಲ್ಡ್ ಏಜ್ ಹೋಮ್ಗೆ ಹಾಕ್ಬಿಡು, ನೀನ್ ಇಲ್ಲಿ ಆರಾಮಾಗಿರ್ಬೋದು ಅಂತ ಹೇಳ್ತಾ ಭಾವ ಅವ್ರೆ, ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಇಷ್ಟು ವರ್ಷದಲ್ಲಿ ಗೊತ್ತಿ ಎಲ್ಲ ಮಾಡಿದ್ದಾರೆ, ಈಗ ಲಾಸ್ಟ್ ಸ್ಟೇಜ್ ಅಲ್ಲಿ ಈ ರೀತಿ ಬಿಡೋದ್ ತಪ್ಪು ಅಲ್ವಾ ಭಾವ ಅವ್ರೆ? ಈಗ ನಾವು ಅವ್ರಿಗೆ ಧೈರ್ಯ ತುಂಬಬೇಕಾಗಿರೋರು, ಈಗ ಯಾವ್ದೋ ಓಲ್ಡ್ ಏಜ್ ರೂಮ್ ಅಲ್ಲಿ ಬಿಟ್ರೆ ಅದೇಗಿರುತ್ತೆ? ನೀವ್ ಈ ರೀತಿ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅಂತ ಹೇಳ್ತಾ ಇದ್ದೀನ. ನಾನೇ ಲಾಸ್ಟ್ ಫೈನಲ್ ಆಗಿ ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಇದ್ರೆ ಅಲ್ಲಿರು, ಇಲ್ಲ ನಾನು ಇಲ್ಲೇ ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇದ್ರೆ ಇಲ್ಲೇ ಇರು ಅಂತ ಹೇಳ್ತಾ ಇದ್ದಂಗೆ, ಸರಿ ನಾನು ನಮ್ಮ ಅಮ್ಮನ್ನ ಇಲ್ಲೇ ಕರ್ಕೊ ಬರ್ತೀನಿ, ಯಾವ್ದೇ ಇದೇನು ಧರ್ಮಛತ್ರ ಅನ್ಕೊಂಡ್ಬಿಟ್ಟಿದ್ಯಾ? ಕಂಡೋರ್ನೆಲ್ಲ ಇಲ್ಲಿ ನಮ್ಮನೇಲಿ ಇಟ್ಕೊಳಕ್ಕೆ? ಅಕ್ಕ, ಯಾಕಕ್ಕ ಈ ರೀತಿ ಮಾತಾಡ್ತಾ ಇದ್ಯಾ? ಸ್ವಲ್ಪ ಅರ್ಥ ಮಾಡ್ಕೋ ಅಕ್ಕ ಅಂತ ಹೇಳ್ತಾ ಇದ್ರು. ಯಾವ್ದೇ ಕಾರಣಕ್ಕೂ ನಿಮ್ ಫ್ಯಾಮಿಲಿನಾಗ್ಲಿ ಯಾರನೇ ಫ್ಯಾಮಿಲಿನಾಗ್ಲಿ ಈ ಮನೇಲಿ ಇಟ್ಕೊಳ್ಳೋ ಅವಸ್ಥೆ ನನಗಿಲ್ಲ ಅಂತ ದೇವಯಾನಿ ಮೇಡಮ್ ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡು ಸರಿ ನಾನೇ ಹೋಗ್ತೀನಿ, ಇಲ್ಲಿ ಇರೋದೇ ಇಲ್ಲ ಅಂತ ಜಗತಿ ಮೇಡಮ್ ಅವ್ರು ನಿರ್ಧಾರ ಮಾಡ್ಕೊಂಡಿರ್ತಾರೆ. ಆಗ ಜಗತಿ, ಯಾಕೆ ಈ ರೀತಿ ಮಾಡ್ತಾ ಇದ್ಯಾ? ಹೇಳ್ಬಿಡು ಅತ್ಗೆಗೆ ನೀನು ಸಾರಿ ಕೇಳ್ಬಿಡು ಜಗತಿ, ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಮಹೇಂದ್ರ, ನೀನು ಹೋಗೋ ಆಗಿದ್ರೆ ಹೋಗ್ಬಿಡು, ನೀನ್ ಹೆಂಡತಿ ಜೊತೆ. ನಿಮ್ ಅಣ್ಣನ್ಗೆ ನಾನು ಏನ್ ಹೇಳ್ಬೇಕೋ ನನಗ್ ಗೊತ್ತಿದೆ, ನಾವಿಬ್ರು ಸತ್ತೋಗಿದೀವಿ ಅನ್ಕೊಂಡೆ ಹೋಗು ಅಂತ ಹೇಳ್ತಾ ಇದ್ದಿದ್ ವಿಚಾರ ನೋಡಿ ಅವ್ರಿಗೆ ಬಾಯಿಗೆ ಬೀಗ ಹಾಕ್ದಂಗಾಗಿರುತ್ತೆ. ಇನ್ನು ಅವರು ಮೌನವಾಗಿದ್ದ ನೋಡಿ ಜಗತಿ ಮೇಡಮ್ ಅಲ್ಲಿಂದ ಹೋಗ್ತಾ ಇರ್ತಾರೆ. ಜಗತಿ, ನಾನು ಹೇಳೋದ್ನ ಅರ್ಥ ಮಾಡ್ಕೋ ಜಗತಿ, ಅತ್ಗೆಗೆ ನೀನು ಸಾರಿ ಅಂತ ಕೇಳ್ಬಿಡು, ಅವ್ರು ಕ್ಷಮಿಸ್ತಾರೆ. ಏನ್ ಮಾಡ್ತೀಯ, ಅವರು ದೊಡ್ಡವ್ರಲ್ವಾ, ಈಗೋ ಜಾಸ್ತಿ ಇರುತ್ತೆ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ರು ಮಹೇಂದ್ರ ಸರ್. ಮಹೇಂದ್ರ, ನೀನ್ ಬರ್ತಿದ್ಯಾ ಇಲ್ವಾ? ಜಗತಿ, ಅದು ಅರ್ಥ ಮಾಡ್ಕೋ ಅಂತ ಹೇಳ್ತೀವಿ. ಬಿಡು. ಜಗತಿ ಮೇಡಮ್ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟಿರ್ತಾರೆ. ಅಮ್ಮ ನಿಂತ್ಕೋ ಅಮ್ಮ, ಎಲ್ಲಿಗೂ ಹೋಗ್ಬೇಡ ಅಮ್ಮ ಅಂತ ಕೂಗ್ತಾ ಇದ್ರು ರಿಷಿ. ಜಗತಿ ಮೇಡಮ್ ಅವರು ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾರೆ. ನೋಡಿದ್ರೆ ಮಹೇಂದ್ರ ಸರ್ಗೆ ತುಂಬಾ ಶಾಕ್ ಆಗಿ ಅವರು ಮೌನ ಆಗೋಗಿರ್ತಾರೆ. ಅಲ್ಲಿ ನಡೆದಿರೋ ವಿಚಾರನೆಲ್ಲ ವಸು ಹತ್ರ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ನನ್ನ ಹೆತ್ತಿ ಹೊತ್ತಿ ಸಲ್ಗಿರೋರು, ಈ ಕಡೆ ನನ್ ಮಗನ್ನ ನಾನ್ ಹೆತ್ತಿ ಅವನ್ನ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನನಗಿತ್ತು. ಈ ಎರಡ್ರ ಮಧ್ಯ ನಾನು ಎಷ್ಟು ನರ್ಕ ಅನುಭವಿಸಿದೀನಿ ಗೊತ್ತಾ ವಸುಧರ? ಹಾಗೆ ಇಲ್ಲ ಅಂತ ವಸುಧರನ ಹತ್ರ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ವಸುಧರಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈಗ ಎರಡರಲ್ಲಿ ಯಾವ್ದು ಬೇಕು ಅಂತ ಅವ್ರು ಹೇಳಿದಾಗ ನನಗೆ ನಮ್ಮ ಅಮ್ಮನೇ ಮೇನ್ ಬೇಕಾಗಿತ್ತು. ಯಾಕಂದ್ರೆ ರಿಷಿಗಾದ್ರೆ ಎಲ್ಲರೂ ಇದ್ದಾರೆ ನೋಡ್ಕೊಳಕ್ಕೆ, ನಮ್ಮಮ್ಮನ ಯಾರಿದ್ದಾರೆ ಹೇಳು ನೋಡ್ಕೊಳಕ್ಕೆ. ಅದಕ್ಕೆ ನಾನು ನಿರ್ಧಾರ ತಗೊಂಡು ನಾನು ನಮ್ಮಮ್ಮನ ಹತ್ರನೇ ಹೋದೆ. ಆ ರೀತಿ ಆಗುತ್ತೆ. ಮತ್ತೆ 5 ವರ್ಷ ಆಗಿದ ತಕ್ಷಣ ನಮ್ಮಮ್ಮ ತೀರ್ಕೊಂಡ್ಬಿಟ್ರು. ಅದನ್ನ ನೋಡಿ ನನಗೆ ಕಣ್ಣಲ್ಲಿ ನೀರು ಬಿಟ್ಕೊಂಡು ಮತ್ತೆ ಮಹೇಂದ್ರ ಫೋನ್ ಮಾಡೋಣ ಅಂದ್ರೆ ಮತ್ತೆ ಎಲ್ಲಿ ನಂದೇ ತಪ್ಪು ಅಂತ ಬ್ಲೇಮ್ ಮಾಡ್ತಾರೆ ಅಂತ ನಾನು ಹೇಳಕ್ ಹೋಗಿಲ್ಲ ಅಂತ ಜಗತಿ ಮೇಡಮ್ ಅವರು ವಸುಧರ ಹತ್ರ ಹೇಳ್ತಾ ಇರ್ತಾರೆ. ಈಗ ವಸುಧರಾಗೆ ಜಗತಿ ಮೇಡಮ್ ಅವರು ಜೀವನ ಚರಿತ್ರೆ ಎಲ್ಲ
ತಿಳಿದ ಜಗತಿ ಮೇಡಮ್ ಅವ್ರ ಮಗ ಅಂತ ಗೌರವ ಕೊಟ್ಟು ಮಾತಾಡ್ತಾಳ. ಈ ಕಡೆ ಇನ್ನ ದೇವಯಾನಿ ಮೇಡಮ್ ಅವರು ಯಾವುದೇ ರೀತಿ ಜಗತಿ ಮತ್ತೆ ಈ ಮನೆಗೆ ಕಾಲಿಡ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಜಗತಿ ಮೇಡಮ್ ಅವ್ರಿನ ಮನೆಗೆ ಕಾಲು ಹಿಡ್ದಿರಂಗ್ ಮಾಡ್ತಾರ ಅಥವಾ ಜಗತಿ ಮೇಡಮ್ ಜೀವಕ್ಕೆ ಏನಾದ್ರೂ ಅನಾಹುತ ತರ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.